ಹಾಯ್ ಫ್ರೆಂಡ್ಸ್, ಬುಧವಾರದ್ದು ವ್ಲಾಗ್ ಇದೆ. ನಾನಿಲ್ಲಿ ಬೆಳಗ್ಗೆ ನಾಷ್ಟಕ್ಕೆ ಉಪ್ಪಿಟ್ಟು ವೈಟ್ ಚುನ್ಮರಿ ತಿಂತಾಯಿದ್ದೀನಿ. ನಾಷ್ಟ ಆದಮೇಲೆ ಟೀ ಕುಡಿತಾ ಇದ್ದೀನಿ. ಇದು ಮಧ್ಯಾಹ್ನ ಊಟಕ್ಕೆ ಬಟಾಟೆ ಪಲ್ಯ ಮಾಡಿದ್ದೆ. ಬಟಾಟೆ ಪಲ್ಯ ರೈಸ್ ತಿಂತಾಯಿದ್ದೀನಿ. ಇದು ರಾತ್ರಿ ಮಾಡಿದ್ದೆ ಬಟಾಟೆ ಪಲ್ಯ. ಇದು ಇಲ್ಲಿ ಪಾತ್ರೆ ತೊಳಿತಾ ಇದ್ದೀನಿ. ಇದು ಸಾಯಂಕಾಲ ಟೀ ಜೊತೆ ಬಟ್ರ್ ತಿಂತಾಯಿದ್ದೀನಿ. ರಾತ್ರಿ ಊಟ ಮಾಡಿದ್ದ ಹಾಕಲಿಲ್ಲ, ನಾನು ಮರ್ತುಬಿಟ್ಟೆ. ಇದು ಬೆಳಗ್ಗೆ ರಾತ್ರಿ ಬೇಳೆ ಸಾರು ಮಾಡಿದ್ದೆ. ಈಗ ನಾಷ್ಟಕ್ಕೆ ಇದೇ ಬೇಳೆ ಸಾರು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ರೈಸ್ ಬೇಳೆ ಸಾರು ತಿಂತಾಯಿದ್ದೀನಿ. ನಾಷ್ಟಕ್ಕಿದು ನಾಷ್ಟ ಆಯಿತು ನಂದೆ. ಈಗ ಟೀ ಕುಡಿತಾ ಇದ್ದೀನಿ. ನಾಷ್ಟ ಆದಮೇಲೆ ಟೀ ಕುಡಿತಾ ಇದ್ದೀನಿ. ಇಲ್ಲಿ ರಾತ್ರಿ ಊಟಕ್ಕೆ ನಾನು ಸಜ್ಜಕ ಮಾಡ್ತಾಯಿದ್ದೀನಿ. ಈಗ ಅದು ಸಜ್ಜಕದ ರವೆ ಅದು ತುಪ್ಪದಲ್ಲಿ ಹಾಕಿ ಹುರಿದು ಇಟ್ಕೊಂಡಿದ್ದೆ. ಈಗ ಬೆಲ್ಲ ನೀರು ಹಾಕಿ ಕುದಿಸ್ತಾ ಇದ್ದೀನಿ. ಒಂದು ಕುದಿ ಬಂದಮೇಲೆ ರವೆ ಹಾಕಿ ತಿರುಗ್ತಾ ಇದ್ದೀನಿ. ಈ ರಾತ್ರಿ ಊಟಕ್ಕೆ ಮಾಡ್ತಾಯಿದ್ದೀನಿ. ಇದು ಸಜ್ಜಕ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ. ಈಗ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದೆ. ತುಪ್ಪ ಎಲ್ಲ ಕಾದ್ಮೇಲೆ ಗೋಡಂಬಿ ಹಾಕ್ತಾಯಿದ್ದೀನಿ. ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಫ್ರೈ ಆಯ್ತು. ತೆಗೆದಿಟ್ಕೊಳ್ತಾ ಇದ್ದೀನಿ. ಈಗ ದ್ರಾಕ್ಷಿ ಹಾಕಿದೆ. ದ್ರಾಕ್ಷಿನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ದ್ರಾಕ್ಷಿನೂ ಫ್ರೈ ಆಯಿತು. ಈಗ ಸಜ್ಜಕಕ್ಕೆ ಹಾಕ್ತಾಯಿದ್ದೀನಿ. ತುಪ್ಪ ಸಮೇತನ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಜ್ಜಕದಲ್ಲಿ. ಈಗ ಫ್ರೈ ಮಾಡಿದ್ದು ಗೋಡಂಬಿ ಹಾಕ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಜ್ಜಕದಲ್ಲಿ. ಇದು ರಾತ್ರಿ ಊಟಕ್ಕೆ ನಾನು ಮಡ್ಗೆ ಕಾಳು ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಇದು ರೆಡಿ ಮಾಡಿದ್ದೆ, ಈರುಳ್ಳಿ ಟೊಮೆಟೊ ಎಲ್ಲ. ಈ ರಾತ್ರಿ ಊಟಕ್ಕೆ ಸಜ್ಜಕ, ರೈಸ್, ಮಡ್ಗೆ ಕಾಳು ಸಾರು, ಸೌತೆಕಾಯಿ. ಊಟ ಮಾಡೋಣ ಬನ್ನಿ ಫ್ರೆಂಡ್ಸ್. ಇದು ಬೆಳಗ್ಗೆ ನಾಷ್ಟಕ್ಕೆ ಸಾರು ಉಳಿದಿತ್ತು. ಅದೇ ಮಡ್ಕೆ ಕಾಳು ಸಾರು, ರೈಸು, ಸೌತೆಕಾಯಿ ನಾಷ್ಟ ಮಾಡಿದೆ. ನಾಷ್ಟ ಮಾಡಿದ್ಮೇಲೆ ಚಹಾ ಕುಡಿತಾ ಇದ್ದೀನಿ. ನಾಷ್ಟ ಮಾಡಿದ್ಮೇಲೆ ಪಾತ್ರೆ ತೊಳಿತಾ ಇದ್ದೀನಿ. ರಾತ್ರಿ ಪಾತ್ರೆ ತೊಳೆದ್ರಕ್ಕಿಲ್ಲ, ಹುಷಾರಿಲ್ಲ, ತುಂಬ ಬೇಜಾರಾಗ್ತಾಯಿತ್ತು. ಪಾತ್ರೆ ತುಂಬ ಇತ್ತು. ಈಗ ಮಧ್ಯಾಹ್ನ ಊಟಕ್ಕೆ ಇದೆ. ಇಲ್ಲಿ ನಾನು ರಾತ್ರಿ ಊಟಕ್ಕೆ ಬದನೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದು ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೆ. ಮೊನ್ನೆ ಸಂತೆ ಇತ್ತು, ಗುರುವಾರ ತಂದಿದ್ದಿದ್ದೆ. ಫ್ರಿಜ್ಜಿನಲ್ಲಿ ಎತ್ತಿಟ್ಟಿದ್ದೆ, ಅವನ್ನೇ ತೊಗೊಳ್ತಾ ಇದ್ದೀನಿ. ಈಗ ಕೊತ್ತಂಬರಿ ಸೋಸ್ಕೊಳ್ತಾ ಇದ್ದೀನಿ ನಾನು ಬದನೇಕಾಯಿ ಪಲ್ಯಗೆ. ಇಲ್ಲಿ ಬದನೇಕಾಯಿ ಪಲ್ಯ ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಖಾರ, ಉಪ್ಪು, ಸಾಸಿವೆ, ಈರುಳ್ಳಿ, ಅರಿಶಿಣ ಪೌಡರ್, ಸಾಂಬಾರು ಪೌಡರ್, ಗರಂ ಮಸಾಲ ಹಾಕಿ ಅದು ರೆಡಿ ಮಾಡಿಕೊಂಡೆ. ಈಗ ಬದನೇಕಾಯಿ ಹಾಕ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಫ್ರೆಂಡ್ಸ್. ತುಂಬ ಡಿಸ್ಟರ್ಬೆನ್ಸ್ ಇದೆ. ತುಂಬ ಬದನೇಕಾಯಿ ಹಾಕ್ತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ, ತುಂಬ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಜಾಸ್ತಿ ಹೊರಗಿನ ಸೌಂಡೇ ಕೇಳ್ತಾ ಇದೆ. ನಾನಿಲ್ಲಿ ಬದನೇಕಾಯಿ ಹಾಕಿ ತಿರುಗ್ತಾ ಇದ್ದೀನಿ. ಸಾಯಂಕಾಲ ಬಜ್ಜಿ ತಂದಿದ್ರು, ಈರುಳ್ಳಿ ಬಜ್ಜಿ ಇದ್ದ. ನಾನು ಬಜ್ಜಿ ತಿಂತಾ ಇದ್ದೀನಿ. ಸಖತ್ತಾಗಿತ್ತು ಬಜ್ಜಿ. ಇದು ಹೋಟೆಲ್ದಾಗಿಂದ. ಇದು ಬದ್ನಿಕಾಯಿ ಪಲ್ಯ ಆಗಿದೆ. ಸ್ವಲ್ಪ ನೀರು ಹಾಕಿ ಬೇಯಿಸಿದೆ. ಇದೆ ಸ್ವಲ್ಪ ಹಸಿ ಬಿಸಿ ಇದ್ರೇ ಟೇಸ್ಟ್ ಆಗ್ತೈತೆ. ಜಾಸ್ತಿ ಕುದ್ರೆ ಚೆನ್ನಾಗಿರಲ್ಲ. ಈಗ ಪಾತ್ರೆ ತೊಳಿತಾ ಇದ್ದೀನಿ ಪಲ್ಯ ಆದಮೇಲೆ. ರಾತ್ರಿ ಊಟಕ್ಕೆ ಬರೀ ರೈಸ್, ಬದ್ನಿಕಾಯಿ ಪಲ್ಯ ಮಾಡಿದ್ದೆ. ಏನು ಅಡುಗೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಅಷ್ಟು ಬೇಜಾರಾಗ್ತಿದೆ, ಅಷ್ಟು ತ್ರಾಸ ಆಗ್ತಾಯಿದೆ. ಇದು ಬೆಳಗ್ಗೆ ನಾಷ್ಟಾಗೆ ನಾನೇನು ಮಾಡ್ಕೊಳ್ಳಿಲ್ಲ. ಅದೇ ರಾತ್ರಿ ಬದ್ನಿಕಾಯಿ ಪಲ್ಯ ಇತ್ತು, ರೈಸ್, ಅದನ್ನೇ ನಾಷ್ಟ ಮಾಡಿದ್ವಿ. ನಾಷ್ಟ ಆದಮೇಲಂತೂ ಚಹಾ ಬೇಕು, ಇಲ್ಲಾಂದರೆ ನಿದ್ದೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.